ಉದಿಸಿದ ಭೂಮಿ ಬಲದವರಾಗ ನೆರಳಿದ ಊರರಿಂದ
ಬಂದದೆಯಾ ದಿತಿ ಸಂಜಾತನಂತಹ ಕನಕಾಕ್ಷ ಬ್ರಹ್ಮದೇವನನ್ನು ವರದ ಮೂಲಕ ಮೆಚ್ಚಿಸಿ ಪಂಚ ಮಹಾಪಾತಗಳನ್ನು ಅವ್ಯಾಹತವಾಗಿ ಎಸಗುತ್ತೋ ಈ ಪ್ರಪಂಚದಲ್ಲಿ ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ದುಸ್ತರವಾದಂತಹ ಸಂದರ್ಭ ಅದು ತರಾದೇವಿಯ ಗಂಧ ಗುಣವನ್ನೇ ಹೀರುವುದಕ್ಕೆ ಮುಂದಾದ ಲೋಕ ಕಂಠಗಳಂತಹ ಆ ಕನಕಾಕ್ಷರನ್ನು ವಧಿಸಬೇಕು ಎಂಬ ಇಚ್ಛೆಯಿಂದ ಶ್ರೀಮನ್ನಾರಾಯಣ ಶ್ವೇತವರಹ ರೂಪವಾಗಿ ಈ ಧರೆಗೆ ಇಳಿದ. ಮಾತ್ರವಲ್ಲ, ಆ ವೇಳೆಗೆ ಕನಕಾಕ್ಷ ರಸಾತನದಿದ್ದ. ಅಲ್ಲಿಗೆ ಹೋಗಿ ಕನಕಾಕ್ಷರ ಕೊಂದು ಕೆಡಹಿದ. ಸುಮನಸರು ಸುಮ ವಿಸ್ತಾರವನ್ನೇ ಸುರಿಸ್ತಾ ಇರುವಂತಹ ಸಂದರ್ಭ ಅದು ಪುನರಪಿ ವೈಕುಂಠವನ್ನು ಸೇರುವಂತಹ ಸಂದರ್ಭದಲ್ಲಿ ಆತನ ಛಾಯಾರೂಪವಂತಹ ಈ ಜಲವರಹ, ನಾನೀಗ ಜಲವರಹ ಈ ಜಲದಲ್ಲೇ ಇರುವುದು. ಆ ವಿಷ್ಣು ಅಪ್ಪಣೆಯನ್ನು ಮಾಡಿದನೆ ಹೇಗೆ ದುಷ್ಟರ ಶಿಷ್ಟರ ರಕ್ಷಣೆ ಮಾಡು ಎಂಬ ಹಾಗೆ. ಹಾಗಾಗಿ ಈ ಸಮುದ್ರದಲ್ಲಿ ಹಾಯಾಗಿ ಮಲಗಿರುವ ಸಂದರ್ಭ ಅದೇನು 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 ಜಲವರಹ ನಾನು ಈ ಕಾಲಕ್ಕೆ ಇಲ್ಲಿರುವಂತಹ ಸಕಲ ಜಲಚರಗಳನ್ನು ತಿನ್ನುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಆದ್ರೆ ಇದುವರೆಗೂ ಅದೇ ದೂರದಲ್ಲಿ ಉತ್ತಮವಾದಂತಹ ನಾವೇ, ಅದರಲ್ಲಿ ಕನ್ಯಾಮಣಿಗಳು ಮಾತ್ರವಲ್ಲ, ಯಾರೋ ಒಬ್ಬ ದೈತ್ಯಾಕಾರದ ಕಪ್ಪು ದೇಹವುಳ್ಳವ ಇದ್ದಾನೆ. ಹಾಗಿದ್ರೆ ಅವರ ಪಥ ಈ ಕಡೆ ಎಂಬುದಾಗಿ ತಿಳಿದಿದ್ದೇನೆ. ಹೋಗುವಂತ ಅವರನ್ನು ಬಿಡುವುದಲ್ಲ, ದಾರಿ ಮಧ್ಯೆ ತಡೆಯಬೇಕು. Thank you.
ಯೋಚನೆ ಮಾಡ್ಕೊಳ್ತಿದ್ದಾನೆ. ಇದು ಹೆದರ್ಬೇಕು ಅಂತ ಮಾಡಿದಲ್ಲ, ನನ್ನ ಜಾತಿ ಸ್ವಭಾವ. ಏನು ಮಂಜಿ ಎಂಕಲ ಬರ್ಬರಂಜಿನ ಬರ್ತಗು ಎಂಕಲ ಓಡೋಗು ನಿನ್ನ ದಾಡಿಂದಿದ್ದು ಗೆಳೆಯರ ನಡಗಾವುದಿಲ್ಲ ನಿಕ್ಕೊಂಜಿ ವಿಷಯ ಮತ್ತೆ ಸರಿಯಾದ ಕೇಳಿ ಏನು ಎಂಕಲನೆಲ್ಲ ಕೆಣಕರ ಬತ್ತಂದಂಡ ನಿನ್ನ ಮೂಕುಡು ಬತ್ತ ನೀರು ಬಿಡ್ತಾವೆ ಗುಳಿಗೆ ಹೌದು, ಕಪ್ಪಾಗಿನ ವಸ್ತುಗೆ ನಾವು ಎಣ್ಣೆ ಮಸಿ ಅಂತ ಹೇಳುವುದು. ಅದು ಸಾಮಾನ್ಯ ಭಾಷೆ ಆಗಿರ್ಬೋದು. ಅಲ್ಲ ಗುಳಿಗ, ನೀನು ಶಿವದೂತ ಗುಳಿಗ. ಭಾರಿ ಪ್ರಚಾರ ಉಂಟು ನಿನ್ನದು. ಹೌದು, ಬಂಗಾರ ಮೊದಲು ನಾಟಕ ಮಾಡಿದ್ದಿ, ಈಗ ಆಟ. ಹಾಗಲ್ವೇನು? ಶಿವನ ದೂತ ಅಂದ್ರೆ ಶಿವನ ಬೆವರಿನ ದೇಹವನ್ನು ತಿಕ್ಕಿದಾಗ ಹುಟ್ಟಿಕೊಂಡಂತಹ ಗುಳಿಗೆ. ಹೌದಲ್ವೇ? ಅಂತಹ ತೃಣ ಸಮಾನವಾದಂತಹ ಆ ಗುಳಿಗೆಯಲ್ಲಿ ಹುಟ್ಟಿದ ಕಾರಣ ನೀನು ಗುಳಿಗ. ಇದು ನಿನ್ನ ಹಾಗೆಯೇ ನನಗೂ ಒಂದು ದೈವೀ ಶಕ್ತಿ ಇದೆ. ಹಾಗಂತೇಳಿ ಬರೇ ಹಂದಿ ಅಂತ ಭಾವಿಸ್ಕೊಳ್ಬೇಡ. ಕೆಸರಲ್ಲಿ ಬೀಳುವ ಹಂದಿ ಅಂತಲ್ಲ, ಅಲ್ವೇ ಅಲ್ಲ, ಶ್ವೇತವರಹ ಶ್ರೀಮನ್ನಾರಾಯಣ. ಇದು ಶ್ವೇತವರಹದ ರೂಪ, ಜಲವರಹ ನಾನಿದ್ದೇನೆ. ಈ ಸಮುದ್ರದಲ್ಲಿ ಇದೆಲ್ಲ ನನ್ನ ಅಧಿಕಾರಕ್ಕೆ ಒಳಪಟ್ಟಂತಹ ಸ್ಥಳವೇ ಸರಿ. ಇಲ್ಲಿ ಯಾರೇ ಹೋಗುದಾದ್ರೂ ನನ್ನಲ್ಲಿ ಕೇಳಿ ಅನುಮತಿ ಪಡೆದು ಮುಂದುವರಿಬೇಕು. ಆದ್ರೆ ನೀವು ಹಾಗಲ್ಲ, ಅದು ಕನ್ಯಾಮಣಿಗಳನ್ನು ಸೇರಿಸಿ ನಾವೇಲಿ ನೀನೇ ಅದರ ನಾವಿಕನಾಗಿ ಮುಂದುವರಿಸ್ತಾ ಇದ್ದೀಯಲ್ಲ. ನಿನ್ನನ್ನು ಕೇಳುವ ನಾನು ಜಲವರಹ. ವಿಸ್ತಾರವಾದಂತಹ ಈ ಸರಣಿಯಲ್ಲಿ ನಾವೇ ಮೂಲಕವಾಗಿ ನಾವು
ನಾವು ಸಾಗಿ ಬರ್ತಾ ಇದ್ದವರು. ಹೌದು. ಒಂದೊಮ್ಮೆಗೆ ನಮ್ಮ ನಾವೇನೇ ಬುಡ ಮೇಲುಗೊಳಿಸೋಕೆ ಪ್ರಯತ್ನವನ್ನು ಪಡ್ತಾ ಇದೆಯಲ್ಲ. ನಾಳಿನ ಪ್ರಪಂಚದ ಬೆಳಕನ್ನು ಕಾಣುವಂತ ಆಸೆ ನಿನಗಿದ್ರೆ ಪಾದಕ್ಕೆ ಶರಣಾಗು. ಹೌದಾ? ಇಲ್ಲಂದ್ರೆ ಶಿರವೆ ಕೊಟ್ಟಿ ಕೇಳ. ಇಬ್ಬರಲ್ಲ 7 ಮಂದಿ ಕನ್ಯಾಮಣಿಗಳು ಈ ನಾವೆಯಲ್ಲಿ ಈ ಕಡೆಗೆ ಬರ್ತಾ ಇದ್ದೀವಿ. ನಿಮ್ಮನ್ನು ಪ್ರಶ್ನಿಸಿದರೆ ನನ್ನನ್ನೇ ದಂಡಿಸಬೇಕಾಗಿ ಮುಂದಾಗಿದ್ದೀವಿ. ಹೌದ? ಸರಸ, ಸಮರ, ಸಂಬಂಧ, ಸಂವಾದ ಇದಕ್ಕೆ ಸಮಾನತೆ ಬೇಕು. ನಮಗೂ ನಿನಗೂ ಯುದ್ಧ ಅಲ್ಲ ಇದು. ಸಾರಿ ಹೇಳ್ತಾ ಇದ್ದೇನೆ, ನಿಮಗೆ ಜೀವನ ಬೇಕು ಅಂತ ಇದ್ರೆ ಇಲ್ಲಿಂದ ಹೊರ ನಡೆದ್ರೆ ಒಳ್ಳೇದು. ಇಲ್ಲದೆ ಹೋದ್ರೆ ಕಾಣುತ್ತಿರುವಂತಹ ಕೋರೆಯಿಂದ ನಿಮ್ಮನ್ನು ಕಡುದಣಿಯ ನೀಡಿದನವರವು ಹಣೆಯ ಚಾಚಿದರು ತಾಯ ರಚಿಸಬೇಕು ರಚಿಸಬೇಕು ಅಮ್ಮ. ಓ ಅಮ್ಮ ಜಗದೀಶ್ವರಿ ಅಮ್ಮ, ಅರರೆ ನಿನ್ನಯ ಪೊಗಳಲವಲ್ಲ, ನೀನು ವಿಶ್ವನಾಯಕಿ ಎಂಬುದನ್ನು ನಾನೀಗ ತಿಳಿದೆ ಅಮ್ಮ. ಅದ ದುರದಲ್ಲಿ ನಿನ್ನನ್ನು ಕೆಡಹಬೇಕು ಎಂಬ ಆಕಾಂಕ್ಷೆಯಿಂದ ಮುಂದುವರಿದ್ರೆ ನಿನ್ನ ಕಳೆದಿರುವಂತಹ ಆ ಖಡ್ಗ ನನ್ನ ದೇಹವನ್ನು ಸೋಕಿದೆ ತಡ. ಅಜ್ಞಾನವೆಂಬ ಅಂಧಕಾರ ತೊಲಗಿ ಸುಜ್ಞಾನವೆಂಬ ಜ್ಯೋತಿ ಬೆಳಗುತ್ತಾ ಇದೆ ಅಮ್ಮ. ಈಗ ನನಗೆ ಜ್ಞಾನ ಬಂದಿದೆ ಅಮ್ಮ. ಅದ ನೀನು ಯಾರೆಂಬುದನ್ನು ತಿಳಿದಿದ್ದೇನೆ. ಇದುವರೆಗೆ ಈ ಜಲವರಾಹನಿಗೆ ಸೋಲೇ ಆಗ್ಲಿಲ್ಲ ಅಂತಾದ್ರೆ ನಾನು ಸೋಲ್ಬೇಕು ಅಂತ ಇದ್ರೆ ನನಗಿಂತಲೂ ಶಕ್ತಿಶಾಲಿ ಅಂತಹ ಆ ಶಕ್ತಿ ಇರುವವರು ನೀವು ಅಂತ ತಿಳಿದಿದ್ದೇನೆ ಅಮ್ಮ. ತಪ್ಪಾಯಿತು, ನನ್ನನ್ನು ಮನ್ನಿಸಬೇಕು. ಅಯ್ಯ ಜಲವರಾಹನಿ, ನಿನ್ನ ಅಪರಾಧವನ್ನು ಬಾಲಾಪರಾಧ ಎನ್ನುವ ಹಾಗೆ ಪರಿಗಣಿಸಿ ಕ್ಷಮಾಗುಣ ಸಂಪನ್ನೇರಾದಂತ ನಾವುಗಳು ನಿನ್ನ ಅಪರಾಧವನ್ನು ಕ್ಷಮಿಸಿದವರಿದ್ದೇವೆ. ಬಾಲಾಪರಾಧ ಅಂದ್ರೆ ಸಣ್ಣ ಮಕ್ಕಳು ಮಾಡ್ತಾರಲ್ಲ, ದೊಡ್ಡವರಾದ ಶಿಕ್ಷೆ ಇಲ್ಲ. ಈಗ ನಿನಗೆ ಏನು ಬೇಕು ಅಂತ ಕೇಳು ಅಮ್ಮ. ಹಾಗಿದ್ರೆ ನನ್ನ ಆಸೆ ಏನು ಅಂತ ಕೇಳೋದಲ್ವೇ? ಅದು ನಾನು ಉದ್ಯೋಗ ಇಲ್ಲದೆ ಈ ಶರದಿಯಲ್ಲಿದ್ದದ್ದು. ನನಗೆ ಉದ್ಯೋಗ ಕೆಲಸ ಮಾಡ್ಬೇಕು ಅಂತ ಆಸೆ ಉಂಟಮ್ಮ. ಆದ್ರೆ ಕೆಲಸ ಕೊಡೋರು ಯಾರು ಇಲ್ಲ. ಹೇಳ್ತಾರೆ ಕೆಲಸ ಕೊಡ್ತೇನೆ ಕೆಲಸ ಕೊಡ್ತೇನೆ, ಯಾರೂ ಕೆಲಸ ಕೊಟ್ಟಿಲ್ಲಮ್ಮ. ಅದು ಈ ಕಾಲಕ್ಕೆ ಇವನನ್ನು ನೋಡುವಾಗ ನೋಡಮ್ಮ, ಅವನ ಎದೆ ನೋಡಿಯಂತೆ ಒಂದು 56 ಅಂಗುಲ ಉಂಟು. ಹಾಗಿದ್ರೆ ಅವನಿಗೆ ಕೆಲಸ ಕೊಟ್ಟವರು ನನಗೆ ಕೆಲಸ ಕೊಡ್ತಿರ್ತೀರಾ? ಹಾಗಾಗಿ ನಿಮ್ಮ ಬಳಿ ನನಗೊಂದು ಕೆಲಸ ಕೊಡ್ಬೇಕು.
ಅಯ್ಯ ಜಲವಹನೆ, ಹ. ಇಲ್ಲಿಯವರೆಗೆ ನಮ್ಮ ನಾವೆಯನ್ನು ಮುನ್ನಡೆಸಿದವ ಒಂದನೇ ನಾವಿಕನಾಗಿ ಗುಳಿಗನೇ ಇದ್ದಾನೆ. ಅವ ಒಂದು ನಾವಿಕ. ಹೌದು. ಈಗ ನಾನು ಒಂದು ಎರಡನೇ ಅಂತ. ಇನ್ನು ಮುಂದಕ್ಕೆ ಇನ್ನು ಎರಡನೇ ನಾವಿಕನಾಗಿ ನಮ್ಮ ನಾವೆಯನ್ನು ಮುನ್ನಡೆಸುವೆಯ. ಹೌದಮ್ಮ. ಹಾಗಿದ್ರೆ ನೀನು ಹೇಳಿದ ಹಾಗೆ ಹ. ಎರಡನೇ ನಾಯಕನಾಗಿ ನಾನು ಏರಿಕೋ ನಾವೆಯನ್ನು. ಅಯ್ಯ ಜಲವರ್ಹನೆ, ಕಿವಿ ಕೇಳುದು ನಿಮಗೆ? ಅಮ್ಮ! ನಿನ್ನಲ್ಲೇ ಮಾತಾಡು. ಆಹಾಹಾ. ಅದು ಸ್ವಲ್ಪ ನಾವೇ- ಉದ್ಯೋಗ ಸಿಕ್ಕಿದ ಉತ್ಸಾಹದಲ್ಲಿ ಹಾ. ಮಾತೆ ಮರೆತು ಹೋಯ್ತಮ್ಮ. ಹೌದಾ? ಏ. ಹಾಗಾದ್ರೆ ಸರಿಯಾಗಿ ಕಿವಿಗೊಟ್ಟು ಕೇಳು. ಏನಮ್ಮ ನಿನ್ನಲ್ಲೊಂದು ಪ್ರಶ್ನೆ. ಪ್ರಶ್ನೆಯ? ಹೌದು, ಹಾ. ಸರಿಯಾದಂತಹ ಉತ್ತರವನ್ನೇ ಹೇಳಬೇಕು ನೀನು. ಒಂದು ಒಂದು 4 ವಿಚಾರ ಕೊಡ್ತೀಯ ಅಂತ. ಯಾವುದು? ಅವಕಾಶಗಳು ಹೌದು. ಅದಿಲ್ಲ. ಹೇ, ಅದಿಲ್ಲ. ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಆ ಕೊಡಬೇಕು. ಪ್ರಶ್ನೆಗೆ ಉತ್ತರ ಹೇಳುವಮ್ಮ. ಬೇರೆ ಯಾವುದಲ್ಲ ಆ ಪ್ರಶ್ನೆ. ನಾವು ಸಾಗಿ ಬಂದಂತಹ ದೂರ ಹೆಚ್ಚು ಅಥವಾ ಇನ್ನು ಮುಟ್ಟುವುದಕ್ಕಿರುವಂತಹ ಗಮ್ಯಸ್ಥಾನದ ದೂರ ಹೆಚ್ಚು? ಈ ಸರಿಯಾಗಿ ನೋಡಿ ಹೇಳುವೆಯ? ಅಮ್ಮ! ಜನಲು ಕೇಳುತ್ತಾ ಘೋಷಣಾಡುತ್ತಾ ಗಣವರಾದರು ನಾವಿಯೇದೆವು ಅದೇವಿ ಭಗವತಿ ಕರೆದು ಕೇಳರು ನಾವೇ ಭೂಮಿಗೆ ಅಮ್ಮ! ಜಲವರಹನೆ, ನನ್ನಲ್ಲಿ ಪ್ರಶ್ನಿಸ್ತಾ ಇದ್ದೀರಿ. ಹಾ. ಯಾಕಂದ್ರೆ ಈ ಸಾಗರದ ಪರಿಚಯ ಇದ್ದವ ನಾನು. ಹಾಗಾಗಿ ಅಮ್ಮ, ಅದು ಈ ಸಾಗರವನ್ನು 3 ಪಾಲು ಮಾಡ್ಬೇಕಮ್ಮ. ಹಾ? 3 ಪಾಲು. ಅದು ಸಾಧ್ಯವೇ ಇಲ್ಲ. ಯಾಕೆ? ಅದು ಹೇಗಾಗುತ್ತದೆ? ಹ? ಸಮುದ್ರವನ್ನು ಮೂಲ ಪಾಲು ಮಾಡುವುದಕ್ಕೆ? ಹಾಗಲ್ಲಮ್ಮ. ಮತ್ತೆ ಅದು ನೀವು ಬಂದದ್ದು ಹೆಚ್ಚು ಅಲ್ಲ, ಇನ್ನು ಸಾಗೋಕೆ ಇರುವುದು ಹೆಚ್ಚು. ಅದು ಸರಿಯಾಗಿ ಹೇಳಿ. ಹೌದಲ್ವಾ? ಹಾಗಾಗಿ 3 ಪಾಲು ಮಾಡ್ಬೇಕು ಅಂತ ಹೇಳಿದ್ ನಾನು. ಅದರಲ್ಲಿ ನೀವು ಬಂದದ್ದು ಒಂದೇ ಪಾಲು, ಇನ್ನು ಕ್ರಮಿಸಿದ ಕಿರುಳಕ್ಕೆ 2 ಪಾಲಿದೆ ಅಮ್ಮ. ನಿಲ್ಲು ಗುಳಿಗ. ಇವನ ಮಾತುಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಸಂಶಯ ಅಧಿಕವಾಗುತ್ತಾ ಉಂಟು. ಮೋನಿನೇ ಸರಿ ಇದ್ದೇನೆ ಅಲ್ವೇ? ನೀನೊಮ್ಮೆ ನಾವೇನು ಏರಿ ಸರಿಯಾದಂತ ಉತ್ತರವನ್ನು ಹೇಳುವೆಯ? ಸರಿಯಪ್ಪ. ಹೇ ಮಂಜಿ, ಹ? ಹೇ ಉದ್ದದ ವಂಜಿ, ಓ, ಹೇ ತೋರದ ವಂಜಿ, ಓ ಕಪ್ಪು ಕರಿಯ, ಏಯ್! ಓ ಎಣ್ಣೆ ಬಸಿ ಕುಳಿಕ. ಕೆಪ್ಪಿದೆ. ಸತ್ಯದಿ ನಾವೇ ಹತ್ತಿರ ಅಪ್ಪರೇ, ಗುಳಿಗ. ಅಮರಟ್ಟು ಬಾಲು ಮತ್ತು ತಾತನ ನನ್ನ ಒಂಜೆ ಬಾಲು ಬಾಕಿ ಆತ ಈ ಬೈನ ಹಕ್ಕಿನ ನಿರ್ಮಿದ್ರು. ದುರುಳಿದ ಘಟ್ಟದೆಡೆಯಲಿ ಜಯ 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 ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯ ತ್ರ್ಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ ಜಯ 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 ಕರುಣಿಸು ಅಭಯ ಕರುಣಿಸು
ಶಂಭ ಶಂಭು ಮನೋಗರಂಬಿದ ಭಕ್ತರಿಗಿತ್ತು ಹಿಂದಿ ಭಕ್ತನ ಚಂದದಿ ಹರಸಿದ ಮಂದಮತಿಯನ್ನೀಗಿರುತ್ತ ಜಯ ಜಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮಸ್ತುತೆ. ಅಮ್ಮ, ನೀನು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟದ್ದು ಮಾತ್ರ ಸುಳ್ಳಾಗಿದೆ. ಆದ್ರೆ ಈ ಕಾಲಕ್ಕೆ ಗುಳಿಗರಿಂದ ನಿಜ ವಿಚಾರವನ್ನು ಹಿಡಿದಂತಹ ನೀವು ನನ್ನ ಕಿವಿಯನ್ನು ಹಿಡಿದು ದೊಡ್ಡ ಪ್ರದೇಶಕ್ಕೆ ಎಸೆದವರಿದ್ದೀರಿ. ಅದು ಅಲ್ಲಿಯ ಚಳಿಯನ್ನು ತಾಳಲಾರದೆ ಅಲ್ಲಿಂದ ಹೊರಳಿ 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 ಬಂದು ನಿಮ್ಮ ಕಾಲು ಬುಡವನ್ನು ಸೇರಿಕೊಂಡಿದ್ದೇನೆ ಅಮ್ಮ. ಇದು ಘಟ್ಟದಲ್ಲಿರುವುದಲ್ಲಮ್ಮ. ನಾನು ಮುಂದಕ್ಕೆ ಇರಬೇಕು ಅಂತ ಇದ್ದೆ ಈ ಪುಣ್ಯ ಭೂಮಿಯಾದಂತಹ ಈ ತುಳುವ ನಾಡಿನಲ್ಲಿ ಆಗಬೇಕು. ಆದ ಕಾರಣ ಮಾಡಿದ ತಪ್ಪಾಯ್ತಮ್ಮ, ಕ್ಷಮಿಸು. ಇದು ಈ ತುಳುನಾಡಿಯಲ್ಲೇ ನೆಲೆಸುವ ಹಾಗೆ ನನಗೊಂದು ದಯ ಕೊಡು. ಅಯ್ಯ ಜಲವರಹನೆ, ನಿನ್ನ ಈ ಕೃತಿಯಿಂದ ಸಿಟ್ಟುಕೊಂಡಂತ ನಾವುಗಳು ನಿನ್ನ ಕಿವಿಯಲ್ಲಿ ಹಿಡಿದೆತ್ತಿ ಘಟ್ಟ ಪ್ರದೇಶಕ್ಕೆ ಎಸೆದವರು ಹೌದು. ಉರುಳಿಕೊಂಡು ನನ್ನ ಪಾದಮೂಲವನ್ನು ಸೇರಿಕೊಳ್ಳುವಂತಹ ಹೊತ್ತಿಗೆ ಗುಳಿಗ ಒಂದು ಮಾತನ್ನೇ ಹೇಳಿದ. ಏನು ಹೇಳಿದೆ ಗುಳಿಗ? ಪಂಜುರ್ಲಿಂದ ಲೆತ್ತಪ್ಪ ದೇವತ್ವವನ್ನು ಕಳಕೊಂಡಿದ್ದಿ, ನಿನಗೆ ದೈವತ್ವ ಪ್ರಾಪ್ತವಾಗಿದೆ. ಇನ್ನು ಮುಂದಕ್ಕೆ ನೀನು ಜಲವರಹನಲ್ಲ, ಪಂಜುರ್ಲಿ ಎನ್ನುವಂತಹ ಕಾರಣೀಕ ದೈವವಾಗಿ ಈ ತುಳುನಾಡಿನಲ್ಲಿ ನೀನು ಮೆರೆಯಬೇಕು. ಹೌದೇ ಅಮ್ಮ, ನೀವು ಹೇಳಿದ್ದೇನು ಸರಿ. ಈ ತೌಳವ ನಾಡಿನಲ್ಲಿ ದೈವವಾಗಿ ನಾನು ಮೆರೆಯಬೇಕು. ಆದ್ರೆ ತೌಳವ ಭಾಷೆದಲ್ಲಿ ಗೊತ್ತಿಲ್ಲಲ್ಲಮ್ಮ. ಅದನ್ನೆಲ್ಲ ಗುಳಿಗ ಹೇಳ್ತಾನೆ, ಅವನ ಸತ್ಯವನ್ನು ಬೆಳೆಸಿ. ಈಗ ಎಲ್ಲ ನನಗೆ ಅವ ಇನ್ನು ಗುರುವ. ಅಯ್ಯೋ, ಅವನ ಗುರು, ನಾನು ಶಿಷ್ಯ ಹೇಗಿರ್ಬೋದು? ಪಂಜುರ್ಲಿ ಗುಳಿಗ ಇವತ್ತು ಜಪ್ಪನಂಚಿನ ಜಾಗೆ ತುಳುನಾಡು. ಇದು ಕನ್ನಡ ಅಲ್ವಾ ಇನ್ನು ಮುಂದಕ್ಕೆ? ಇನ್ನು ಯಾರೋ ಒಬ್ರು ಕೇಳಿದ್ರಾಗ ಮುಂದೆ ತುಳುವಲ್ಲಿ ಉಂಟು ಅಂತ. ಅನುಗ್ರಹ ಗುಳಿಗ ಎನ್ನ ಗುರುವ ತಾಯಿ ಇತ್ತೈಕು ಅಂತ ಒಂದೇ ತುಳು ಬರೊಂದುಂಟು. ಆಂಡ ಈ ತುಳು ಇಡೆಗಾಪುಂಡು ಗೊತ್ತಿಜ್ಜಿ ಒಂತೆ ಮುಡಾಯಿದ ಆಯ್ತೊಂಜಿ ಲೇಪನ ಉಂಡು ಮಾತೆರೆಗಳ ಅರ್ಥ ಈ ಪಂಡು ಲೆಕ್ಕನೆ ನನ್ನ ದುಮ್ಮಿಗೆ ಎನ್ನ ಗುರು ಅತ್ತ ದಾಳಿಂಬೆ ಕುಳಿಕ ಗುರು ನೀರೆಲ್ಲ ದಾಳಿಂಬೆ ತುಳುಟ್ಟು ಏಕವಚನ ಪಾತ್ರನೇ ಎಡ್ಡೆಗೆ ಅವು ಏರೆಗೆ ಅನ್ನೆ ಮೆಕ್ಕಿಯಾಗ ಮಾತ್ರ. ಆಯ್ತಾ ಗುರು ಗುಳಿಗ ತುಳು ಪಂಚಾಲ ಕಲ್ಪೊಡು ಅನ್ಕೊಂಡ್ರೆ ಆಸೆ ಉಂಡು. ಆನ ದುಂಬಗೆ ಎನ್ನ ಕಚ್ಚದಾನೆ ಎಂದು ಬಡತ್ತ ಪಂಜಿರ್ಲಿ ನನ್ನ ಈ ಬೋದು ಜಪ್ಪನಂಚಿನ ಜಾಗೆ ಈ ತುಳುನಾಡಿ ಈ ಓಲ್ಪ ನೆಲೆ ಅಪನ ಆ ಜಾಗೆಡಿ ಯಾನ ನೆಲೆಯಾದು ನಿನ್ನೊಟ್ಟಿಗೆ ಸೇರನ್ವೇ ಗುಳಿಗೆ ಪಂಜಿರ್ಲಿ ಆದ ನೆಲೆ. ಸಹೋದರಿಯರೇ, ಪರಮೇಶ್ವರಿ, ಗುಳಿಗ ಮದೋನ್ಮತ್ತನಾಗಿ ಮುಂದುವರೆದಂತಹ ಜಲವರಹನ ಈ ತುಳುನಾಡಿನಲ್ಲಿ ಒಂದು ಶಾಶ್ವತವಾದಂತಹ ನೆಲೆಯನ್ನು ಕಲ್ಪಿಸಿಕೊಟ್ಟವರಿದ್ದೇವೆ. ಹಾಗಂತ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ಮೊಟಕುಗೊಳಿಸುವುದಲ್ಲ. ಗುಳಿಗ, ನಾವಿಕನಾಗಿ ನಾವೆಯನ್ನು ಏರಿಕೋ. ಇನ್ನು ಮುಂದಕ್ಕೆ ನಮ್ಮ ನಾವೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮುನ್ನಡೆಸು.